ನಮ್ಮ ಮಗಳು ಧನ್ಯಶ್ರೀ ಅಂತ ಕರಾಟೆ ಕ್ಲಾಸ್ಗೆ ಹಾಕಿದ್ದೀವಿ. ಇಲ್ಲಿ ಕೆನಡಿಯನ್ ಸ್ಕೂಲಲ್ಲಿ 5th ಸ್ಟ್ಯಾಂಡರ್ಡ್ ಎಜುಕೇಷನ್ ಅವಳದು ಬಂದುಬಿಟ್ಟು ಕರಾಟೆ ಕ್ಲಾಸು ಎಸ್ ಕಾಂಪ್ಲೆಕ್ಸಲ್ಲಿ ಕರಾಟೆ ಕ್ಲಾಸ್ ಇದೆ. ಶಿವಕುಮಾರ್ ಸರ್ದು ಕರಾಟೆ ಕ್ಲಾಸ್ ಇದೆ, ಅಲ್ಲಿ ಹಾಕಿದ್ದೀವಿ. 6 ಮಂತಿಂದ ಹಾಕಿದ್ದೀವಿ. ವೈಟ್ ಬೆಲ್ಟಿಂದ ಯೆಲ್ಲೋ ಬೆಲ್ಟಿಗೆ ಹೋಗಿದ್ದಾಳೆ ಆಲ್ರೆಡಿ. ಇವಾಗ ಕಾಂಪಿಟೇಷನ್ಗೆ ಪ್ರಿಪೇರ್ ಆಗಿದ್ದಾಳೆ. ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ. ಹೌದು, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. 6 ಮಂತಿಂದ ಅವಳದಾಗಿರೋದ್ರಿಂದ ಇದು ಫಸ್ಟ್ನೇದು ಅಟೆಂಡ್ ಮಾಡಿಸ್ತಾ ಇದ್ದೀವಿ ನಮ್ಮ ಮಗಳಿಗೆ. ತುಂಬ ಖುಷಿ ಅನಿಸುತ್ತದೆ. ಅರೇಂಜ್ಮೆಂಟ್ ಚೆನ್ನಾಗಿದೆ ಮತ್ತು ಸರ್ದು ಸಪೋರ್ಟ್ ಇವಾಗ ಚೆನ್ನಾಗಿ ನಾವು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಸರ್ ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ ಮಕ್ಕಳಿಗೆ. ಪೇರೆಂಟ್ಸ್ ಕೂಡ ಅದೇ ರೀತಿ ಎನ್ಕರೇಜ್ ಮಾಡ್ತಾ ಇದ್ದೀವಿ ಮಕ್ಕಳಿಗೋಸ್ಕರ. ಚೆನ್ನಾಗಿ ಮಾಡ್ತಿದ್ದಾರೆ. ಹೆಣ್ಮಕ್ಳಿಗೆ ಎಷ್ಟು ಅವಶ್ಯಕವಾಗಿದೆ ಕರಾಟೆ? ನನ್ನ ಮಗಳು ಒಬ್ಬಳೇ ಮಗಳಿರೋದ್ರಿಂದ ತುಂಬ ಭಯ ಇದೆ ಅವಳಿಗೆ. ಆದರೆ ಕರಾಟೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಅವಳು ಇತ್ತೀಚೆಗೆ ತುಂಬ ಬೋಲ್ಡ್ ಆಗಿದ್ದಾಳೆ. ಅದರಿಂದ ನಮಗೆ ತುಂಬ ಖುಷಿ ಇದೆ. ಆ್ಯಕ್ಚುಲಿ ಪೇರೆಂಟ್ಸ್ ಆಗಿ ಒಬ್ಬಳೇ ಮಗಳು ಆಚೆ ಎಲ್ಲಾದರೂ ಹೋಗಲಿಕ್ಕೆ ಕಷ್ಟ ಆಗುತ್ತೆ. ಅವಳು ಒಂದು ಕರಾಟೆಯಲ್ಲಿ ಇಂಟ್ರೆಸ್ಟಿಂದ ಚೆನ್ನಾಗಿ ಮಾಡ್ತಾಳೆ ಅಂದರೆ ಹೊರಗಡೆ ಹೋಗಿ ಒಬ್ಬಳೇ ಬರ್ತಾಳೆ. ಆ್ಯಕ್ಚುಲಿ ಮನೆಗೆ ಏನು ಪ್ರಾಬ್ಲಮ್ ಇಲ್ಲದೆ ಮನೆಗೆ ಬರ್ತಾಳೆ ಅನ್ನೋದೊಂದು ತುಂಬ ಖುಷಿ ಇದೆ ಪೇರೆಂಟ್ಸ್ಗಳಿಗೆ. ಅಷ್ಟು ಏನು ಎಕ್ಸ್ಪೆಕ್ಟೇಷನ್ ಇರ್ಬೋದು ನಿಮ್ಮ ಮಗಳ ಮೇಲೆ ಕಾಂಪಿಟೇಷನಲ್ಲಿ? ಫಸ್ಟ್ ರ್ಯಾಂಕ್ ಬರ್ತಾಳೆ ಅನ್ನೋ ಹೋಪ್ ಇದೆ. ಬಟ್ ಮಾಡ್ತಾಳೆ. ಸರ್ ಕಡೆಯಿಂದ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳ್ತಿದ್ದಾರೆ ಸರ್ ಕೂಡ. ಮತ್ತು ಪೇರೆಂಟ್ಸ್ ಆಗಿ ನಾವು ಕೂಡ ಫಸ್ಟ್ ರ್ಯಾಂಕಲ್ಲಿ ತೊಗೊತಾಳೆ ಪ್ರೈಸ್ ಅಂತ ಅಂದ್ಕೊಂಡಿದ್ವಿ. ನನ್ನ ಹೆಸರು ಭಾಗ್ಯ ಅಂತ, ನನ್ನ ಮಗನ ಹೆಸರು ಚರಿತ್ ಹೆಸರಾಜ್ ಅಂತ. ನಾವು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ. ಯೆಲ್ಲೋ ಬೆಲ್ಟ್ ಒಂದು ಕೆನಡಿಯನ್ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ಅವನಿಗೆ ತುಂಬ ಬೋರ್ಡ್ ಆಗಿದ್ದಾನೆ. ಈ ಕಾಂಪಿಟೇಷನ್ ಗೆಲ್ತಾನೆ, ವಿನ್ ಆಗ್ತಾನೆ ಅನ್ನೋದು ಸರ್ರು ಚೆನ್ನಾಗಿ ಮಾಡಿಸಿದ್ದಾರೆ. ಮಾರ್ನಿಂಗು ಈವ್ನಿಂಗು 2 ಟೈಮೂ ಕೋಚಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸರ್ ಭಾಳ ಎಂಕರೇಜ್ ಮಾಡ್ತಾರೆ ಮಕ್ಳುಗಳಿಗೆ. ಸರ್ ಬಗ್ಗೆ ಯಾರು ಏನೂ ಮಾತಾಡೋ ಆಗಿಲ್ಲ. ತುಂಬ ಮಕ್ಕಳನ್ನ ಬೋರ್ಡಾಗಿ ಅವು ಹೊರಗೆ ಹೋಗೋದೇ ಆಗಲಿ ಏನೇ ಆಗಲಿ ತುಂಬ ಚೆನ್ನಾಗಿ ಎಂಕರೇಜ್ ಮಾಡ್ತಾರೆ. ಎಲ್ಲ ಕಾಂಪಿಟೇಷನಿಗೂ ಹೋಗೋ ಚಾನ್ಸ್ ಇರುತ್ತೆ ಇವ್ರ ಹತ್ರ. ಸರ್ ಬಗ್ಗೆ ಆಗಲಿ ಈ ಟ್ರಸ್ಟ್ ಬಗ್ಗೆ ಆಗಿ ತುಂಬ ಹೋಪ್ ನಾವು ಇಟ್ಕೊಂಡಿದ್ದೀವಿ ಪೇರೆಂಟ್ಸ್ ಆಗಿ. ನನ್ನ ಮಗ ಆಲ್ರೆಡಿ 5 ಇಯರ್ಸಿಂದ ಕರಾಟೆ ಕಲಿತಿದ್ದಾನೆ. ಮುಂಚೆ ಬೇರೆ ಕಡೆ ಇದ್ದು ಇವಾಗ 3 ಇಯರ್ಸಿಂದ ಶಿವಕುಮಾರ್ ಸರ್ ಹತ್ರನೇ ಕಳಿಸ್ತಾ ಇದ್ದೀವಿ, ಹೊಸ ಏರಿಯಾ. ಆ್ಯಕ್ಚುಲಿ ನನಗೆ ಅವನಿಗೆ ಕರಾಟೆ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ಈ ಏರಿಯಾದಲ್ಲಿ ಯಾರು ಸಿಗ್ತಾರೋ ಸರ್ರು ಏನೋ ಅಂದ್ಕೊಂಡು, ಬಟ್ ಲಕ್ಕಿ ನನ್ನ ಮಗ ಅಂತ ಹೇಳ್ಬೋದು. ಶಿವಕುಮಾರ್ ಅಂತಾರೆ ಒಬ್ಬರು ಗುರು ಸಿಕ್ಕಿದ್ದಾರೆ. ಅದನ್ನು ಅವ್ರ ಸಪೋರ್ಟಿಂದನೇ ನಮಗೆ ಇಷ್ಟೊಂದು ಹೆಲ್ಪ್ ಆಗ್ತಿದೆ. ಅವನು ಬ್ಲೂ ಬೆಲ್ಟಲ್ಲಿದ್ದಾನೆ ಆಲ್ರೆಡಿ. ಮಕ್ಕಳಿಗೆ ಶಿಕ್ಷಣದ ಜೊತೆ ದೈಹಿಕ ಶಿಕ್ಷಣ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಪೇರೆಂಟ್ಸ್ಗಳು ನಿಮ್ಮ ಮಕ್ಕಳಿಗೆ ಏನೋ ಒಂದು ಸಪೋರ್ಟಾಗಿ ಇರಬೇಕು ಅಂದರೆ ದೈಹಿಕ ಶಿಕ್ಷಣ ಕಡೆಗೆ ಇಂಪಾರ್ಟೆಂಟ್ ಕೊಡಿ. ಸರ್ ಅಂಥವ್ರ ಗುರುಗಳಿದ್ದರೆ ಮಕ್ಕಳು ಖಂಡಿತ ಮುಂದೆ ಬೆಳೀತಾರೆ. ಅಷ್ಟೇ ಸರ್. ಈ ಎಜುಕೇಷನ್ ಇದರಲ್ಲಿ ಇವಾಗಿನ ಜನ್ರೇಷನಲ್ಲಿ ಮಕ್ಕಳಿಗೆ ದೈಹಿಕ ಶಿಕ್ಷಣ ಬೇಕೇ ಬೇಕು. ಆದಷ್ಟು ಎಲ್ಲರೂ ಸೇರೋಣ, ಕರಾಟೆ ಅನ್ನೋದೊಂದಿನ ಮುಂದೆ ತರಬೇಕು. ಅಷ್ಟೇ ಸರ್. ನಮಸ್ಕಾರ. ಇದು ನ್ಯಾಷನಲ್ ಲೆವೆಲು ಚಾಂಪಿಯನ್ಶಿಪ್ಪು, ಓಪನ್ ಚಾಂಪಿಯನ್ಶಿಪ್ಪು. ಸೊ ಇಲ್ಲಿ ಎಲ್ಲ ಮಕ್ಕಳುಗಳು ಕಾಂಪಿಟೇಷನ್ ಮಾಡ್ತಾಯಿದ್ದಾರೆ. ನ್ಯಾಷನಲ್ ಲೆವೆಲಿಂದ ಬೇರೆ ಬೇರೆ ಸ್ಟೇಟಿಂದನೂ ಬಂದಿದ್ದಾರೆ. ಮತ್ತು ಇಲ್ಲಿ ಬೆಂಗಳೂರು ಲೋಕಲಲ್ಲೂ ಇದ್ದಾರೆ. ಸೊ ಆಲ್ಮೋಸ್ಟ್ ಇಲ್ಲಿ ಲಾಸ್ಟ್ ಒಂದು 6 ಇಯರ್ಸಿಂದ ನಾನು ನೋಡ್ತಾ ಇದ್ದೀನಿ. ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾಯಿದ್ದಾರೆ ಶಿವಕುಮಾರ್ ಸರ್ ಅನ್ನೋರು. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಇಲ್ಲಿ ಈ ಕಾಂಪಿಟೇಷನಲ್ಲಿ. ಸೊ ಹಾಗಾಗಿ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. ನಾವು ಲಾಸ್ಟ್ ಒಂದು 5 ಇಯರ್ಸಿಂದ ಕಂಟಿನ್ಯೂಸ್ ಬರ್ತಾಯಿದ್ವಿ. ಸೊ ಲಾಸ್ಟ್ 3 ನ್ಯಾಷನಲ್ ಇದರಲ್ಲಿ ನನ್ನ ಮಗ ಫಸ್ಟ್ ಪ್ರೈಸ್ ತೊಗೊಂಡಿದ್ದಾನೆ ನ್ಯಾಷನಲ್ ಇದರಲ್ಲಿ. ಸೊ ಅದು ಸ್ವಲ್ಪ ಖುಷಿ ಆಗುತ್ತೆ. ನಾನು ಬೇರೆ ಕಡೆ ಇಲ್ಲಿಗೂ ಟ್ರೈನಿಂಗ್ ನೋಡಿದ್ರೆ ಭಾಳ ಡಿಫ್ರೆನ್ಸ್ ಇದೆ. ಇಲ್ಲಿ ಶಿವಕುಮಾರ್ ಸರ್ ಜೊತೆ ಮಾಡೋದು ತುಂಬ ಚೆನ್ನಾಗಿದೆ. ಏನು ಯೂಸು ಮಕ್ಕಳಿಗೆ ಈ ಒಂದು ಮಾರ್ಷಲ್ ಸೆಲ್ಫ್ ಡಿಫೆನ್ಸು ಆ್ಯಂಡ್ ಫಿಸಿಕಲ್ ಫಿಟ್ನೆಸ್ಸು, ಮೋಟಿವೇಶನ್ನು ಆ್ಯಂಡ್ ಮೈಂಡ್ ಸೆಟ್, ಒಂದು ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಇದು ಕರಾಟೆ ಇದು ಮಾರ್ಷಲ್ ಆರ್ಟ್ ಏನಿದೆ ಅದರಿಂದ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬಂದೇ ಬರುತ್ತೆ. ಈ ಬಾರಿ ಒಂದು ಚಾಂಪಿಯನ್ಶಿಪ್ಗೆ ನಿಮ್ಮ ಮಗ ಹೇಗೆ ಪ್ರಿಪೇರ್ ಆಗಿದ್ದರು ಮತ್ತು ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ? ಆ್ಯಸ್ ಯೂಶುವಲ್ ಲಾಸ್ಟ್ ಇಯರ್ ಹೇಗೆ ಮಾಡ್ತಾರೆ ಅದೇ ಥರ ಪ್ರಿಪೇರ್ ಮಾಡಿದ್ದಾರೆ. ಇದರಲ್ಲಿ ಸ್ಪೆಷಲ್ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದಾರೆ ಶಿವಕುಮಾರ್ ಸರು. ಸೊ ಹಾಗಾಗಿ ತುಂಬ ಎಕ್ಸೈಟ್ ಆಗಿದೆ ಈ ಕಾಂಪಿಟೇಷನ್ದು.